ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೇಳಿದರೆ, ಕಂಪ್ಯೂಟ್ ದ ಟ್ಯಾಕ್ಸಬಲ್ ಸ್ಯಾಲ್ರಿ ಆಫ್ ಶ್ರೀ ವಿವೇಕ್, ಬೇಸಿಕ್ ಸ್ಯಾಲ್ರಿ 50,000 ಪರ್ ಮಂತ್, DA 20,000 ಪರ್ ಮಂತ್, ಬೋನಸ್ 50,000 ಪರ್ ಆ್ಯನಮ್. ಸೊ ಟ್ಯಾಕ್ಸಬಲ್ ಸ್ಯಾಲ್ರಿ ಅಂತಂದರೆ, ನೀವೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಕಂಪ್ನಿಯಿಂದ ನಿಮಗೆ ಏನೇನು ಕೊಡ್ತಾರೋ ಅದೆಲ್ಲದನ್ನು ನೀವು ಟ್ಯಾಕ್ಸಬಲ್ ಸ್ಯಾಲ್ರಿ ಬರೀಬೇಕು. ಈಗ ಫಸ್ಟ್ ಏನು ಕೊಡ್ತಿದ್ದಾರಂತೆ, ಬೇಸಿಕ್ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ನಿಮಗೆ ಯಾವ್ದು ಇನ್ಕಮ್ ಆಗುತ್ತೋ ಅದೆಲ್ಲದನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಸ್ಯಾಲ್ರಿ ಕೊಟ್ಟರೆ ಇನ್ಕಮ್, ಬೋನಸ್ ಕೊಟ್ಟರೆ ಇನ್ಕಮ್, ಕಮಿಷನ್ ಕೊಟ್ಟರೆ ಇನ್ಕಮ್, ದೆನ್ ಡಿ ಎ ಕೊಟ್ಟರೆ ಇನ್ಕಮ್, ಡಿಯರ್ನೆಸ್ ಅಲೋಯನ್ಸ್ ಕೊಟ್ಟರೆ ಇನ್ಕಮ್, ನಿಮ್ಮನೆ ಕರೆಂಟ್ ಬಿಲ್ಲನ್ನು ಕಂಪ್ನಿಯವರೇ ಕಟ್ತಾ ಇದ್ದರೆ ಇನ್ಕಮ್, ನಿಮಗೆ ಕಾರ್ ಕೊಟ್ಟರೆ ಇನ್ಕಮ್, ಕಂಪ್ನಿಯಿಂದ ಏನೇನು ಕೊಡ್ತಾ ಇದ್ದಾರೋ ಅದೆಲ್ಲದನ್ನು ಟ್ಯಾಕ್ಸಬಲ್ ಸ್ಯಾಲ್ರಿ ಬರೀಬೇಕು. ಸೊ ಈ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥದ್ದು 3 ಎಂಟ್ರಿ: ಬೇಸಿಕ್ ಸ್ಯಾಲ್ರಿ, DA, ಬೋನಸ್. ಆ ಮೂರನ್ನು ಕೂಡ ನಾವಿಲ್ಲಿ ಬರೀಬೇಕು. ಪರ್ ಮಂತ್ ಕೊಟ್ಟಿದ್ದರೆ ಇಂಟು 12 ಮಾಡಿ ಬರೀಬೇಕು. ಬೇಸಿಕ್ ಸ್ಯಾಲ್ರಿ 50,000 ಪರ್ ಮಂತ್ ಕೊಟ್ಟಿದ್ದಾರೆ. ಸೊ 50,000 ಇಂಟು 12, 12 60, 6 ಲಕ್ಷ ರೂಪಾಯಿ ಬೇಸಿಕ್ ಸ್ಯಾಲ್ರಿ ಆಗುತ್ತೆ. ಸೊ ಅವರಿಗೆ ಸ್ಯಾಲ್ರಿ ಇನ್ಕಮ್ ಹಾಗಾಗಿ ಬರೆದಿದ್ದೀವಿ. ನೆಕ್ಸ್ಟ್ DA, ಕಂಪ್ನಿಯಿಂದ DA ಕೊಡ್ತಾ ಇದ್ದಾರೆ. 20,000 ಪರ್ ಮಂತ್ DA ಕೊಡ್ತಾ ಇದ್ದಾರೆ. ಪರ್ ಮಂತ್ ಇರೋದನ್ನೆಲ್ಲ ಇಂಟು 12 ಮಾಡ್ಕೊಳ್ಬೇಕು. 20,000 ಇಂಟು 12, 12 24, 2,40,000 ರೂಪಾಯಿ DA ಸಿಗ್ತಾ ಇದೆ. ದೆನ್ ಬೋನಸ್ ಕೊಟ್ಟಿದ್ದಾರೆ, ಕಂಪ್ನಿಯಿಂದ ಬೋನಸ್ ಕೊಟ್ಟರು ಇನ್ಕಮ್ ಆಗುತ್ತೆ. ಪರ್ ಆ್ಯನಮ್ ಕೊಟ್ಟಿದ್ದಾರೆ, ಬೋನಸ್ ಪ್ರತಿ ತಿಂಗಳು ಕೊಡಲ್ಲ, ವರ್ಷಕ್ಕೊಮ್ಮೆ ಕೊಡುವಂಥದ್ದು. ಸೊ ಪರ್ ಆ್ಯನಮ್ ಇರೋದ್ರಿಂದ ಡೈರೆಕ್ಟಾಗಿ ಬರೀತಾ ಇದ್ದೀನಿ. ಕ್ವಶನಲ್ಲಿ ಕೊಟ್ಟಿರುವಂಥದ್ದೇ 3 ಎಂಟ್ರಿ. ಸೊ 3 ಎಂಟ್ರಿ ಬರೆದಿದ್ದೀನಿ, ಟೋಟಲ್ ಮಾಡ್ಕೊಳ್ತಾ ಇದ್ದೀನಿ. ಗ್ರಾಸ್ ಸ್ಯಾಲರಿ, ಕಂಪ್ನಿಯಿಂದ ಯಾವುದೇ ಥರ ಬೆನಿಫಿಟನ್ನು ಕೊಟ್ಟರು ಅದನ್ನು ನೀವು ಟ್ಯಾಕ್ಸಬಲ್ ಸ್ಯಾಲ್ರಿ ಅಥವಾ ಇನ್ಕಮ್ ಫ್ರಮ್ ಸ್ಯಾಲ್ರಿಲಿ ಬರೀಬೇಕಾಗತ್ತೆ. ಗ್ರಾಸ್ ಸ್ಯಾಲ್ರಿ ಅಂತಂದರೆ ಇವಿಷ್ಟನ್ನು ಆ್ಯಡ್ ಮಾಡಬೇಕು. 6 ಲಕ್ಷ ಪ್ಲಸ್ 240, 840 ಪ್ಲಸ್ 50, 8,90,000 ರೂಪಾಯಿ ಗ್ರಾಸ್ ಸ್ಯಾಲ್ರಿ ಆಗುತ್ತೆ. ಗ್ರಾಸ್ ಸ್ಯಾಲ್ರಿಲಿ 2 ಡಿಡಕ್ಷನ್ ಬರುತ್ತೆ. 2 ಡಿಡಕ್ಷನ್ ಯಾವುದು ಅಂತಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮತ್ತು ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್. ಸೊ ಎಂಪ್ಲಾಯ್ಮೆಂಟ್ ಟ್ಯಾಕ್ಸನ್ನು ಕ್ವಶನಲ್ಲಿ ಕೊಟ್ಟಿದ್ರೆ ಮಾತ್ರ ಬರೀಬೇಕು. ಬಟ್ ಈ ಕ್ವಶನಲ್ಲಿ ಎಲ್ಲೂ ಕೂಡ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಇಲ್ಲ. ಬಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕ್ವಶನಲ್ಲಿ ಕೊಟ್ಟಿರಲ್ಲ. ಎಲ್ಲ ಪ್ರಾಬ್ಲಮಲ್ಲೂ ನೀವೇ 50,000 ಲೆಸ್ ಮಾಡಬೇಕು. ಸ್ಯಾಲ್ರಿಡ್ ಎಂಪ್ಲಾಯೀಸಿಗೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕಾದ್ರೆ 50,000 ಡಿಡಕ್ಷನ್ ಸಿಗುತ್ತೆ. ಅದಕ್ಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಅಂತೀವಿ. ಇದು ಎಲ್ಲ ಪ್ರಾಬ್ಲಮಿಗೂ ಫಿಕ್ಸ್ಡ್ ಅಮೌಂಟ್ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರೀಬೇಕು. 8,90,000ದಲ್ಲಿ 50,000 ರೂಪಾಯಿ ಕಳೆದಾಗ 8,90,000 ಮೈನಸ್ 50,000 ಬರುವ ಆನ್ಸರ್ 8,40,000. ಇದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಥವಾ ಟ್ಯಾಕ್ಸಬಲ್ ಸ್ಯಾಲ್ರಿ. ಸೊ ಇದರಲ್ಲೇ ಲೆಂತಿ ಪ್ರಾಬ್ಲಮನ್ನು, ಅಂದರೆ ಸುಮಾರು ಎಂಟ್ರಿ ಕೊಟ್ಟಾಗ 10 ಮಾರ್ಕ್ಸಿಗೆ ಕೊಡ್ತಾರೆ. ಸೊ ಆ ಥರದ ಪ್ರಾಬ್ಲಮನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಕಾರ್ ಕೊಟ್ಟರೆ ಹೇಗೆ, ದೆನ್ ಮನೆ ಕೊಟ್ಟರೆ ಹೇಗೆ, HRA ಕೊಟ್ಟರೆ ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಯಾರ್ಯಾರು ಆ ಥರದ ಪ್ರಾಬ್ಲಮ್ಸನ್ನು ನೋಡ್ಕೊಂಡಿಲ್ಲ, ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ, ನೋಡ್ಕೊಳ್ಳಿ. ಎಲ್ರಿಗೂ ಈ ಸಿಂಪಲ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.